ಮಧುಗಿರಿ ಹೇಳಿ ಕೇಳಿ ಬರದ ನಾಡು ಎಂದೇ ಪ್ರಸಿದ್ಧಿ ಪಡೆದಿದೆ. ಇಲ್ಲಿನ ರೈತರು ಮಳೆಯ ನೀರನ್ನ ಮಾತ್ರ ನಂಬಿ ಕೃಷಿ ಕೆಲಸ ಮಾಡ್ತಾರೆ. ಇಲ್ಲಿ ಎಷ್ಟೇ ಬೋರ್ವೆಲ್ಗಳನ್ನ ಕೊರೆಸಿದ್ರೂ ಕೂಡ ನೀರು ಕೃಷಿಗೆ ಬೇಕಾದಷ್ಟು ನೀರು ಸಿಗುವುದಿಲ್ಲ. ಹೀಗಾಗಿ ಈ ಭಾಗದಲ್ಲಿ ಮಳೆಯಾಧಾರಿತ ಬೆಳೆಗಳನ್ನ ಮಾತ್ರ ಬೆಳೀತಾರೆ. ಕೆಲವೊಮ್ಮೆ ಮಳೆ ಕೈಕೊಟ್ರೆ ಬೆಳೆಗಳೆಲ್ಲ ನಾಶವಾಗುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಆದ್ರೆ ಇಲ್ಲೊಬ್ಬ ರೈತ ಇತರರಿಗೆ ಮಾದರಿಯಾಗುವಂತೆ ಕೃಷಿ ಮಾಡ್ತಿದ್ದಾರೆ ಎಂದ್ರೆ ನೀವು ಆಶ್ಚರ್ಯ ಪಡ್ತೀರಾ. ಬರದ ನಾಡಲ್ಲಿ 1 ಕೋಟಿ ಲೀಟರ್ ಸಾಮರ್ಥ್ಯದ ಕೃಷಿ ಹೊಂಡ ನಿರ್ಮಾಣ. ಕೃಷಿ ಹೊಂಡದ ನೀರಿನಿಂದಲೇ ಮಾವಿನ ತೋಟ ನಿರ್ವಹಣೆ. ಇತರ ರೈತರಿಗೆ ಮಾದರಿಯಾದ ಮಧುಗಿರಿಯ ರೈತ ಆಂಜನಪ್ಪ. ಹೌದು, ಮಧುಗಿರಿ ತಾಲೂಕಿನ ಗಡಿಭಾಗ ದೊಡ್ಡಮಾಲೂರು ಗ್ರಾಮದ ನಿವಾಸಿ ಇಂಜಿನಿಯರ್ ಕೆ ಆಂಜನಪ್ಪ ಎಂಬ ರೈತ ಕೃಷಿ ಭೂಮಿಯಲ್ಲಿ ಮಳೆ ನೀರು ಪೋಲಾಗದಂತೆ ಮಾವಿನ ಬೆಳೆಗೆ ಅನುಕೂಲಕರ ನೀರಿನ ವ್ಯವಸ್ಥೆ ಕಲ್ಪಿಸಿಕೊಂಡಿದ್ದಾರೆ. ಅಲ್ಲದೆ ಇವರು ಬೆಳೆದ ಮಾವನ್ನ ಬೆಂಗಳೂರಿಗೆ ಮಾರಾಟ ಮಾಡಿ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದು ಇತರ ರೈತರಿಗೆ ಮಾದರಿಯಾಗಿದ್ದಾರೆ. ಇನ್ನು ಆಂಜನಪ್ಪ ದೇವನಹಳ್ಳಿ ಬಳಿ ಇದ್ದ ಅವರ ಜಮೀನನ್ನ ಏರ್ಪೋರ್ಟ್ ನಿರ್ಮಾಣದ ವೇಳೆ ಕಳೆದುಕೊಂಡಿದ್ರು. ಹೀಗಾಗಿ ಮಧುಗಿರಿ ತಾಲೂಕಿನ ದೊಡ್ಡಮಾಲೂರು ಗ್ರಾಮದಲ್ಲಿ ಸುಮಾರು 40 ಎಕರೆ ಜಮೀನನ್ನ ಖರೀದಿಸಿದ್ರು. ಆರಂಭದಲ್ಲಿ ಬೋರ್ವೆಲ್ಗಳ ನೀರಿನಿಂದಾಗಿ 4300 ಮಾವಿನ ಗಿಡಗಳನ್ನ ನೆಟ್ಟಿದ್ರು. ಆದ್ರೆ ಮಾವಿನ ಗಿಡಗಳಿಗೆ ನೀರಿನ ಅಭಾವ ಹೆಚ್ಚಾಯಿತು. ಹೀಗಾಗಿ ಮತ್ತೆರಡು ಕೊಳವೆ ಬಾವಿಯನ್ನ ಕೊರೆಸಿದ್ರು. ಇಷ್ಟು ನೀರು ಸಾಲದಂತ ರೈತ ಆಂಜನಪ್ಪ ಪರ್ಯಾಯ ಮಾರ್ಗ ಹುಡುಕಿ 1 ಕೋಟಿ ಲೀಟರ್ ಸಾಮರ್ಥ್ಯದ ಕೃಷಿ ಹೊಂಡ ನಿರ್ಮಾಣ ಮಾಡಿ ಮಳೆ ನೀರು ಪೋಲಾಗದಂತೆ ನೀರನ್ನ ಶೇಖರಣೆ ಮಾಡಲು ಮುಂದಾದ್ರು. ದೃಶ್ಯಾವಳಿಯಲ್ಲಿ ಕಾಣ್ತಾ ಇದೆ, ಸುಮಾರು 1 ಕೋಟಿ ಲೀಟರ್ ಮಳೆ ನೀರು ಶೇಖರಣೆಯಾಗಿದೆ ಕೃಷಿ ಹೊಂಡದಲ್ಲಿ. ಇದೇ ಕೃಷಿ ಹೊಂಡ ನೀರನ್ನು ಬಳಸಿಕೊಂಡು ಸುಮಾರು 25 ಎಕರೆ ವ್ಯಾಪ್ತಿಯ ಮಾವಿನ ಬೆಳೆಗೆ ಇವರು ನೀರು ಹಾಯಿಸ್ತಕ್ಕಂಥದ್ದು. ಸೊ ಮಳೆ ಸಂದರ್ಭದಲ್ಲಿ ಏನು ಜಮೀನಿನಲ್ಲಿ ಮಳೆ ನೀರು ಹರಿದು ಹೋಗುತ್ತೆ, ಆ ಮಳೆ ನೀರನ್ನು ರಕ್ಷಣೆ ಮಾಡಿ ಇದೇ ಕೃಷಿ ಹೊಂಡದಿಂದ ಸುಮಾರು 2-3 ಪಂಪ್ ಸೆಟ್ಗಳಿಂದ 25 ಎಕರೆ ವ್ಯಾಪ್ತಿಯ ಮಾವಿನ ಬೆಳೆಗೆ ಈ ನೀರು ಬಳಕೆ ಆಗ್ತಕ್ಕಂಥದ್ದು. ಹೌದು, ತೋಟಗಾರಿಕೆ ಮಿಷನ್ ಯೋಜನೆಯಡಿ ಸುಮಾರು 12 ಲಕ್ಷ ವೆಚ್ಚದಲ್ಲಿ 53 ಮೀಟರ್ ಉದ್ದ 53 ಮೀಟರ್ ಆಳದ ಕೃಷಿ ಹೊಂಡ ನಿರ್ಮಿಸಿದ್ದಾರೆ. ಈ ಕೃಷಿ ಹೊಂಡಕ್ಕೆ ಸರ್ಕಾರದಿಂದ ಸುಮಾರು 5,30,000 ಸಬ್ಸಿಡಿ ಹಣ ಸಿಕ್ಕಿದ್ದು ಮಳೆ ನೀರನ್ನ ಶೇಖರಿಸಿ ಮಾವಿನ ಗಿಡಗಳಿಗೆ ನೀರು ಹರಿಸಿ ಶ್ರಮಕ್ಕೆ ತಕ್ಕಂತೆ ಲಕ್ಷ ಹಣ ಸಂಪಾದನೆ ಮಾಡ್ತಿದ್ದಾರೆ. ವೀಕ್ಷಕರೇ, ಏನು ಮಧುಗಿರಿ ತಾಲೂಕು ಎಂಬುದು ಬರಪೀಡಿತ ಪ್ರದೇಶ ಮತ್ತೆ ಮಳೆಯಾಶ್ರಿತ ಪ್ರದೇಶ. ಇಂತಹ ಬರಪೀಡಿತ ಮಳೆಯಾಶ್ರಿತ ಪ್ರದೇಶದಲ್ಲಿ ಸುಮಾರು 1 ಕೋಟಿ ಲೀಟರ್ ಮಳೆ ನೀರನ್ನು ಶೇಖರಣೆ ಮಾಡಿ ಸುಮಾರು 25 ಎಕರೆ ಮಾವಿನ ಬೆಳೆಗೆ ಬಳಸ್ತಾ ಇರ್ತಕ್ಕಂಥ ಒಂದು ರೈತನ ಸುದ್ದಿನ ನಿಮ್ಮ ಮುಂದೆ ಇಡೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪ 1 ಕೋಟಿ ಲೀಟರ್ ಶೇಖರಣೆ ಆಗಿದೆ, ಹೆಂಗಪ್ಪ ಆಯಿತು ಅಂದರೆ ತೋಟಗಾರಿಕೆ ಇಲಾಖೆಯ ಸಹಯೋಗದೊಂದಿಗೆ ರೈತ ಅಂಜನಪ್ಪ ಎಂಬುವರು ಏನು ಮಧುಗಿರಿ ತಾಲೂಕಿನ ದೊಡ್ಡಮಾಳೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹೊರವಲಯದಲ್ಲಿ ಸುಮಾರು 50 ಎಕರೆ ಜಮೀನು ಅವರು ಹೊಂದಿರತಕ್ಕಂಥದ್ದು. ಸೊ ಇದರಲ್ಲಿ ಸುಮಾರು 1 ಕೋಟಿ ಲೀಟರ್ ನೀರು ಶೇಖರಣೆ ಆಗಿರ್ತಕ್ಕಂಥ ಒಂದು ಕೃಷಿ ಹೊಂಡನ ನಿರ್ಮಾಣ ಮಾಡಿದ್ದಾರೆ. ಸೊ 1 ಕೋಟಿ ಲೀಟರ್ ನೀರು ಹೆಂಗೆ ಶೇಖರಣೆ ಆಗುತ್ತೆ ಅಂದರೆ 50 ಎಕರೆ ವ್ಯಾಪ್ತಿಯಲ್ಲಿ ಏನು ಮಳೆ ನೀರು ಹರಿದು ಹೋಗುತ್ತೆ ಅದನ್ನು ರಕ್ಷಣೆ ಮಾಡಿ ಸೊ ಕೃಷಿ ಹೊಂಡದಲ್ಲಿ ಶೇಖರಣೆ ಮಾಡ್ತಾರೆ. ಸೊ ಆ ಕೃಷಿ ಹೊಂಡದಲ್ಲಿ ಶೇಖರಣೆ ಆಗಿರ್ತಕ್ಕಂಥ ಮಳೆ ನೀರು ಸುಮಾರು 3 ರಿಂದ 4 ತಿಂಗಳು ಇವರು ಮಾವಿನ ಬೆಳೆಗೆ ಬಳಸ್ತಾ ಇರ್ತಕ್ಕಂಥದ್ದು. ಸೊ ಇದೊಂದೇ ಅಲ್ಲ ಇವರ ಒಂದು ಏನು ಸಾಹಸ. ಸೊ ರಾಸಾಯನಿಕ ಗೊಬ್ಬರ ಬಳಸದೇನೆ ನೈಸರ್ಗಿಕ ಗೊಬ್ಬರ ಹಾಗೂ ಏನು ಮಳೆ ನೀರನ್ನು ಬಳಸ್ಕೊಂಡು ಸಂಪದ್ಭರಿತವಾದ ಒಂದು ಮಾವಿನ ಬೆಳೆಯನ್ನು ಬೆಳೀತಾರೆ ಇವರು. ಸೊ ಇವರಿಗೆ ಏನು ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಪ್ರಶಸ್ತಿನ ಸಿಕ್ಕಿರ್ತಕ್ಕಂಥದ್ದು. ತೋಟಗಾರಿಕೆ ಇಲಾಖೆಯ ಸಹಯೋಗದೊಂದಿಗೆ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಇವರ ಏನು ಕೃಷಿಯನ್ನು ಗಮನಿಸಿದ ಸರ್ಕಾರ ಹಾಗೂ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಇವರ ಏನು ಒಂದು ಕೃಷಿಯನ್ನು ಶ್ಲಾಘಿಸಿದೆ. ಬನ್ನಿ ಹಾಗಿದ್ರೆ 1 ಕೋಟಿ ನೀರು ಶೇಖರಣೆ ಮಾಡೋದಕ್ಕೆ ರೈತರಾದ ಅಂಜನಪ್ಪ ಅವರು ಏನೆಲ್ಲ ಶ್ರಮ ವಹಿಸಿದ್ದಾರೆ, ಆಮೇಲೆ 1 ಕೋಟಿ ಲೀಟರ್ ನೀರು ಶೇಖರಣೆ ಆಗಿರ್ತಕ್ಕಂಥ ಕೃಷಿ ಹೊಂಡ ಹೇಗಿದೆ ಅದನ್ನು ತೋರಿಸ್ತಾ ಹೋಗ್ತೀನಿ.
ಇನ್ನು ರೈತ ಆಂಚನಪ್ಪ ತನ್ನ ತೋಟದ ಮಾವಿನ ಮರಗಳಿಗೆ ಯಾವುದೇ ರಾಸಾಯನಿಕವನ್ನ ಬಳಸದಿರೋದ್ರಿಂದ ಇವರು ಬೆಳೆಯುವ ಮಾವಿಗೆ ಸಖತ್ ಡಿಮ್ಯಾಂಡ್ ಇದೆ. ಹೀಗಾಗಿ ಬಹುತೇಕ ಗ್ರಾಹಕರು ಬೆಂಗಳೂರು, ಮೈಸೂರು, ತುಮಕೂರು, ಚಿಕ್ಕಬಳ್ಳಾಪುರ ಹಾಗೂ ಆಂಧ್ರ ಪ್ರದೇಶದಿಂದ ಬಂದು ನೇರವಾಗಿ ಖರೀದಿ ಮಾಡ್ತಿದ್ದಾರಂತೆ. ಜೊತೆಗೆ ಮಾವು ಮಂಡಳಿ ಹಾಗೂ ಅಂಚೆ ಇಲಾಖೆಯ ಸಹಕಾರದೊಂದಿಗೆ ಪೋಸ್ಟ್ ಡೆಲಿವರಿ ಸೌಲಭ್ಯವನ್ನ ಕೂಡ ಗ್ರಾಹಕರಿಗೆ ಕಲ್ಪಿಸಿದ್ದಾರಂತೆ. 1 ಕೋಟಿ ಲೀಟರ್ನಷ್ಟು ನೀರು ಶೇಖರಣೆ ಮಾಡಿ ಮಳೆ ನೀರನ್ನ ಮಾವಿನ ಬೆಳೆಗೆ ಬಳಸ್ತಾ ಇದ್ರು. ಖುದ್ದು ಆ ರೈತರಾದ ಅಂಜಿನಪ್ಪ ಅವರು ಇದ್ದಾರೆ, ಅವರೊಂದಿಗೆ ಮಾತಾಡ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಮಸ್ತೆ ಸರ್, ಈಗ ಏನು 1 ಕೋಟಿ ಲೀಟರ್ ನೀರು ಶೇಖರಣೆ ಮಾಡಿದ್ದೀರಿ, ಇದು ಕೃಷಿ ಹೊಂಡ ಮಾಡೋದಕ್ಕೆ ಏನೆಲ್ಲ ಶ್ರಮ ಬಿತ್ತು, ಆಮೇಲೆ ಯಾವೆಲ್ಲ ಅನುದಾನ ಬಳಕೆ ಮಾಡ್ಕೊಂಡ್ರಿ ಸರ್? ಸರ್, ಇದು ಏನಾಯಿತು ಅಂದರೆ ಒಂದು 5 ವರ್ಷದ ಹಿಂದೆ ನಮಗೆ ಪೂರ್ತಿ ಬರಗಾಲ ಬಂತು, ಬೋರ್ವೆಲ್ಗಳೆಲ್ಲ ಬತ್ತಿ ಹೋಗಿದ್ವು. ಆ ಟೈಮಲ್ಲಿ ನಮಗೆ ಮಾವಿನ ಗಿಡಗಳಿಗೆ ನೀರು ಸಾಕಾಗದೆ ಮಾವಿನ ಗಿಡಗಳೆಲ್ಲ ಒಣಗ ಸ್ಥಿತಿಗೆ ಬಂದವು. ಆಗ ನಾನು ಈ ತೋಟಗಾರಿಕೆ ಇಲಾಖೆಯನ್ನು ಸಂಪರ್ಕ ಮಾಡಿದೆ. ಆಗ ಅವರು ಒಂದು ಸಮುದಾಯ ಕೃಷಿ ಹೊಂಡ ಮಾಡ್ಕೊಂಡ್ರೆ ನಿಮಗೆ ನೀರನ್ನ ಬಳಕೆ ಮಾಡ್ಕೊಳ್ಬೋದು ಅಂತ ಇದು ಮಾಡಿದ್ರು. ನನ್ನ ತೋಟದಲ್ಲಿ ಮಳೆ ಬಿದ್ದಾಗ ಹರಿದು ವೇಸ್ಟೇಜ್ ಆಗಿ ನೀರು ಹರಿದು ಹೊರಗಡೆ ಹೋಗ್ತಿತ್ತು. ಆ ಜಾಗದಲ್ಲೇ ನಾನು ಒಂದು ದೊಡ್ಡ ಕೃಷಿ ಹೊಂಡ 1 ಎಕರೆ ಜಾಗದಲ್ಲಿ ಮಾಡಿದ್ದೀನಿ. 200 ಅಡಿ ಉದ್ದ, 200 ಅಡಿ ಅಗಲ, 15 ಅಡಿ ಆಳ ಮಾಡಿ 1 ಕೋಟಿ ಲೀಟ್ರಷ್ಟು ನೀರನ್ನ ಕೂಡಿಟ್ಕೊಳ್ಳೋವಂಥ ವ್ಯವಸ್ಥೆ ಮಾಡಿದ್ದೀನಿ. ಅದಕ್ಕೆ ಒಂದು 500 ಮೈಕ್ರಾನ್ಸ್ದು ಪೇಪರು ಕೂಡ ಬಳಸಿದ್ದೀನಿ. ಅದು ಟೋಟಲಾಗಿ ನಮಗೆ ಒಂದು 15 ಲಕ್ಷ ರೂಪಾಯಿ ತನಕ ಅದು ಖರ್ಚು ಬಂತು. ನಮಗೆ ತೋಟಗಾರಿಕೆ ಇಲಾಖೆಯಿಂದ 5,40,000 ರೂಪಾಯಿ ಅನುದಾನ ಕೊಟ್ಟರು. ಅದನ್ನು ಸದ್ಬಳಕೆ ಮಾಡ್ಕೊಂಡು ಈಗಲೂ 5-6 ವರ್ಷದಿಂದನೂ ನಾನು ಆ ಕೃಷಿ ಹೊಂಡನ ಉಪಯೋಗಿಸ್ಕೊಂಡು ಪ್ರತಿ ವರ್ಷ ನನಗೆ ಒಂದು 25 ಎಕರೆ ಮಾವಿಗೆ ಯಾವುದೇ ಬೋರ್ವೆಲ್ಗಳ ಅಗತ್ಯ ಇಲ್ಲದೆ ಅಲ್ಲಿರೋಂಥ 25 ಎಕರೆ ಜಾಗದಲ್ಲಿ ಮಾವಿನ ಬೆಳೆಗೆ ನೀರು ಉಪಯೋಗಿಸ್ಕೊಳ್ಳೋಕ್ಕೆ ಅವಕಾಶ ಆಗಿದೆ. ಮೊದಲಿಗಿಂತ ಚೆನ್ನಾಗೂ ಕ್ರಾಪ್ ಬರ್ತಾಯಿದೆ. ಮಳೆ ನೀರನ್ನೇ ಶೇಖರಣೆ ಮಾಡ್ಕೊಂಡು ನಾನು ಯೂಸ್ ಮಾಡ್ತಾ ಇರೋದರಿಂದ ನನ್ನ ಇಳುವರಿಯೂ ಚೆನ್ನಾಗಿ ಜಾಸ್ತಿ ಆಗಿದೆ. ನನಗೆ ಭಾಳ ಅನುಕೂಲ ಆಗಿದೆ ಅದರಿಂದ ಅಂತ ನಾನು ಹೇಳ್ಬೋದು. ಸೊ ಸರ್, ಈಗ ನೀವು 50 ಎಕರೆ ವ್ಯಾಪ್ತಿಯಲ್ಲಿ ಏನು ಮಾವನ್ನ ಬೆಳೆದಿದ್ದೀರಾ, ಸೊ ಯಾವೆಲ್ಲ ಮಾವುಗಳು ಬೆಳೆದಿದ್ದೀರಾ, ಅದ್ರ ಮಾರುಕಟ್ಟೆ ಹೇಗೆ ನಿರ್ವಹಣೆ ಮಾಡ್ತಿದ್ದೀರಾ? ಸೊ ಈಗ ನೀವು ಏನು ಮಾವು ಬೆಳೆದಿದ್ದೀರಾ, ಸೊ ಅದಕ್ಕೇನಾದರೂ ನಿಮಗೆ ಸರ್ಕಾರದಿಂದ ಆಗಲಿ ಇಲ್ಲ ರೈತರಿಂದ ಆಗಲಿ ಲಾಭ ಆಗೋಂಥ ಏನಾದರೂ ವಿಚಾರ ಇದೆಯಾ ಅಂತ? ಈಗ ನಾನು 45 ಎಕರೆಯಲ್ಲಿ ಮಾವು ಬೆಳೆದಿದ್ದೀನಿ. ಇದರಲ್ಲಿ ವಿವಿಧ ಜಾತಿಗಳು ಅಂದರೆ ಆಲ್ಫನ್ಸೋ ಮೇಜರಾಗಿ ಜಾಸ್ತಿ ಇದೆ. ಒಂದು 3,000 ಗಿಡಷ್ಟು ಆಲ್ಫನ್ಸೋ ಅಂತೀವಿ, ಬಾದಾಮಿ ಅಂತೀವಿ. ಅದು ಇದು ಎಕ್ಸ್ಪೋರ್ಟ್ ಆಗೋಂಥ ವೆರೈಟಿ ಅದು. ಅದಾದಮೇಲೆ ಮಲ್ಲಿಕಾ 1,000 ಗಿಡದಷ್ಟಿದೆ. ಇನ್ನು ಬೇರೆ ಜಾತಿ ಗಿಡಗಳು ದಶೇರಿ, ರತ್ನ, ಕೇಸರ್, ಇಮಾಮ್ ಪಸಂದ್, ಮಲಗೋವಾ, ಇನ್ನೂ ಕೆಲವು ತಳಿಗಳು ಇದ್ದಾವೆ. ಅವು ನಾನು ಮಾರ್ಕೆಟಿಂಗ್ ಮಾಡೋದು ಒಂದು ಏನು ಮಾಡ್ತೀನಿ, ಪೂರ್ತಿ ಎಲ್ಲ ನಾನು ಒಬ್ಬನೇ ಮಾರಾಟ ಮಾಡೋಕ್ಕಾಗೋದಿಲ್ಲ ನೇರವಾಗಿ ಗ್ರಾಹಕರಿಗೆ. ಅದನ್ನು ಏನು ಮಾಡಿದ್ದೀನಿ ಅಂದರೆ ನಾನು ಒಂದು 30-35 ಎಕರೆ ಪ್ರದೇಶ ಬೇರೆ ಯಾರಾದರೂ ಬಂದ ವ್ಯಾಪಾರಸ್ಥರಿಗೆ ಕಾಯಿ ಮೇಲೆ ಕೊಡ್ತೀನಿ. ಇನ್ನು ಉಳಿದ ಒಂದು 10 ಎಕರೆ ಪ್ರದೇಶದಲ್ಲಿ ನಾನೇ ಆನ್ಲೈನ್ ಮಾರ್ಕೆಟಿಂಗು ಮಾಡ್ತೀನಿ, ಕೆಂಪೇಗೌಡ ಮ್ಯಾಂಗೋ ವೆಬ್ಸೈಟ್ ಅಂತ. ಆಮೇಲೆ ಈ ಮಾವು ಮಂಡಳಿಯವರು ಇದು ಕರುಸರಿ ವೆಬ್ಸೈಟ್ ಅಂತ ಒಂದು ಇದು ಮಾಡಿದ್ದಾರೆ ಗೌರ್ಮೆಂಟಿಂದ. ಇದರ ಮುಖಾಂತರನೂ ಮಾರಾಟ ಮಾಡ್ತೀನಿ. ಕೆಲವು ನನಗೆ ರೆಗ್ಯುಲರಾಗಿ ಅಪಾರ್ಟ್ಮೆಂಟ್ಸು ಅನ್ನೋರು, ಆಮೇಲೆ ಕೆಲವರು ಈ ಅಂತರ್ಭಾವ ಅಂತ ಒಂದು ಸ್ಟಾಲ್ ಇದೆ, ಅವರು ನಮ್ಮ ಹತ್ರ ಪ್ರತಿ ವರ್ಷವೂ ಆ ಸೀಸನ್ ಸ್ಟಾರ್ಟ್ ಆದ ತಕ್ಷಣ ಅವರಿಗೆ ತಿಳಿಸಿದ್ರೆ ಆ ಸೀಸನ್ ಮುಗಿಯೋ ತನಕ ನನ್ನ ಹಣ್ಣನ್ನು ತಗೊಂಡು ಅವರು ಅಂಗಡಿಗಳಲ್ಲಿ ಮಾರಾಟ ಮಾಡ್ಕೊಂಡು ಅವರು ಕೆಲವು ಅಪಾರ್ಟ್ಮೆಂಟ್ಸ್ಗೆ ಡೆಲಿವರಿ ಕೊಟ್ಕೊಂಡು ಮಾಡ್ತಿರ್ತಾರೆ. ಆ ಥರ ಮಾಡಿದಾಗ ನಮಗೆ ಹೆಚ್ಚಿನ ಲಾಭ ಸಿಗುತ್ತೆ. ಅಂದರೆ ಎಲ್ಲ ನಮ್ಮ ತೋಟದ ಹಣ್ಣನ್ನು ಒಂದೇ ಸಾರಿ ಹಾರ್ವೆಸ್ಟ್ ಮಾಡಿ ಅದು ನಾನು 1.5-2 ತಿಂಗಳು ಆ ಥರ ಮಾಡೋಕ್ಕೆ ಅವಕಾಶ ಇದೆ. ಆ ಸೀಸನ್ನಲ್ಲಿ ನನಗೆ ಸುಮಾರು 150-200 ಟನ್ ನಾನು ಒಬ್ಬನೇ ಮಾರೋಕ್ಕಾಗಲ್ಲ ನಮ್ಮ ತೋಟದಲ್ಲಿ ಬರೋದನ್ನು.
ಅದನ್ನು ಬೇರೆ ವ್ಯಾಪಾರಸ್ಥರಿಗೆ ಕೊಟ್ಬಿಟ್ಟು ಕೆಲವು ಒಂದು 10 ಎಕರೆ ಜಾಗ ಮಾತ್ರ ನಾವು ಉಳಿಸ್ಕೊಂಡಿರ್ತೀವಿ. ಎಸ್ ವೀಕ್ಷಕರೇ, ಏನು ಈಗ ಪ್ರತಿ ವರ್ಷ ಮ್ಯಾಂಗೋ ಬೋರ್ಡಿನ ಮ್ಯಾಂಗೋ ಪಿಕ್ಕಿಂಗ್ ಟೂರ್ ಅಂತ ಆಯೋಜನೆ ಮಾಡ್ತಿದ್ರು. ಇತ್ತೀಚೆಗೆ ಕೋವಿಡ್ ಸಂದರ್ಭದಲ್ಲಿ ಅದನ್ನು ಸ್ಥಗಿತಗೊಳಿಸಿದ್ರು. ಈ ಬಾರಿ ಏನಾದರೂ ಸರ್ಕಾರ ಹಾಗೂ ಮಾವು ಅಭಿವೃದ್ಧಿ ಮಂಡಳಿಯವರು ಮ್ಯಾಂಗೋ ಪಿಕ್ಕಿಂಗ್ ಟೂರ್ ಆಯೋಜನೆ ಮಾಡಿದರೆ ನಮಗೆ ಸ್ವಾಗತಾರ್ಹ. ಆಮೇಲೆ ಗ್ರಾಹಕ ಮತ್ತು ರೈತನ ನಡುವೆ ನೇರ ಸಂಬಂಧ ಬೆಳೆಯುತ್ತೆ, ಮಧ್ಯವರ್ತಿಗಳ ಹಾವಳಿ ಇರೋದಿಲ್ಲ. ಸೊ ಈ ಬಾರಿ ಏನಾದರೂ ಮಾವು ಅಭಿವೃದ್ಧಿ ಮಂಡಳಿಯವರು ಮ್ಯಾಂಗೋ ಪಿಕ್ಕಿಂಗ್ ಟೂರ್ ಆಯೋಜನೆ ಮಾಡದಿದ್ದರೆ ಖುದ್ದಾಗಿ ನಾವೇ ಬೆಂಗಳೂರಿನ ಅಪಾರ್ಟ್ಮೆಂಟ್ಗಳಲ್ಲಿ ಆಮೇಲೆ ಬೇರೆ ಕಡೆಯಿಂದ ಗ್ರಾಹಕರು ಯಾರು ಕರೆ ಮಾಡಿದ್ರೆ ಅವ್ರಿಗೊಂದು ಮ್ಯಾಂಗೋ ಪಿಕ್ಕಿಂಗ್ ಟೂರ್ ಅಂತ ಒಂದು ಆಯೋಜನೆ ಮಾಡಿಬಿಟ್ಟು ನಾವು ರೈತರಿಗೆ ಆಹ್ವಾನ ಕೊಡ್ತೀವಿ. ಆಮೇಲೆ ಗ್ರಾಹಕರಿಗೆ ನಾವು ಆಹ್ವಾನ ಕೊಡ್ತೀವಿ. ಆ ಗ್ರಾಹಕರು ಮತ್ತು ರೈತನ ನಡುವೆ ನೇರ ಸಂಬಂಧ ಇರೋದ್ರಿಂದ ಮಧ್ಯವರ್ತಿಗಳ ಹಾವಳಿ ಇಲ್ಲದೇ ಗ್ರಾಹಕರು ಬಂದುಬಿಟ್ಟು ನೇರವಾಗಿ ತೋಟಕ್ಕೆ ಹಣ್ಣು ಕಿತ್ತು ತಿಂದು ರುಚಿ ನೋಡಿ ತನಗೆ ಬೇಕಾದ ಹಣ್ಣನ್ನು ಖರೀದಿ ಮಾಡುವಂಥ ಒಂದು ಅವಕಾಶನ ಕಲ್ಪಿಸ್ತೀವಿ ಅಂತ ರೈತರಾದ ಅಂಜಿನಪ್ಪನವರ ಮಾತು ಇದಾಗಿತ್ತು. ಕ್ಯಾಮ್ರಾ ಪರ್ಸನ್ ರಿಹಾನ್ ಜೊತೆ ಸಿರಾಜ್ ಅಹಮದ್, ಮಧುಗಿರಿ. ಅದೇನೇ ಆಗ್ಲಿ, ಬರದ ನಾಡಲ್ಲಿ ಮಳೆಯ ಹನಿ ನೀರನ್ನ ವ್ಯರ್ಥ ಮಾಡದೆ ಮಾವಿನ ಬೆಳೆಗೆ ಉಪಯೋಗಿಸಿ ಲಕ್ಷ ಸಂಪಾದನೆ ಮಾಡ್ತಾ ಇರೋದು ಮಾತ್ರ ಅಕ್ಕಪಕ್ಕದ ರೈತರಿಗೆ ಮಾದರಿಯಾಗಿದ್ದಾರೆ. ಇನ್ನು ಇವರಂತೆ ಹಲವರು ಕೃಷಿ ಮಾಡಲು ಮುಂದಾಗಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಿಹಾನ್ ಜೊತೆ ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.